ಯಾವಾಗ ಮಾಯಾವೇಶದ ಶನಿ ಮನದಲ್ಲೇ ಲೆಕ್ಕಾಗಿ ಅದೃಶ್ಯನಾದ ಮಾಯವಾದ, ಮಹಾರಾಣಿ ಗಂಗಮ್ಮ ಪತಿ ಸೇವೆಯನ್ನು ಮಾಡಿ ಉತ್ತದ ಪೂಜೆಯನ್ನು ಮಾಡಿ ಹರುಷದಿಂದ ತನ್ನ ಅರಮನೆ ಕಡೆಗೆ ಬರ್ತಾ ಇದ್ದಾಳೆ. ವಚನ: ಈ ಪ್ರಕಾರವಾಗಿ ಗಂಗಮ್ಮ ರಾಣಿಯು ಉತ್ತದ ಬಳಿ ಬಂದು ಗಂಗಾ ಜಲವನ್ನು ಉತ್ತದ ಮೇಲೆ ಸುರಿದು ಪುಷ್ಪಗಳನ್ನಿಟ್ಟು ಶಿವನಾಮ ಜಪಿಸಿ ಪೂಜೆಯನ್ನು ಮಾಡಿ ಉತ್ತದ ಸುತ್ತ 3 ಬಾರಿ ಪ್ರದಕ್ಷಿಣೆ ಮಾಡಲು, ಉತ್ತದ ಕೊಳವೆಗಳು ಬಾಯಿ ತೆರೆದುಕೊಳ್ಳಲು, ಉತ್ತದ ಕೋವೆಗಳಲ್ಲಿ ಸಿಲುಕಿಕೊಂಡಿದ್ದ ಪಾದಗಳು ಹೊರಬರಲು ಶನಿದೇವರು ಸಾಧ್ವಿ ಶಿರೋಮಣಿ ಗಂಗಮ್ಮನ ರಾಶಿಗೆ ಪ್ರವೇಶಿಸಿ ಅಸತ್ಯವನ್ನು ನುಡಿಸುವೆನೆಂದು ಮಾಯವಾಗಲು ಮಹಾರಾಣಿ ಗಂಗಮ್ಮನು ಅರಮನೆಗೆ ಹಿಂದಿರುಗಲು ಮನೆಯ ದಿವಸ ಮಾರನೆಯ ದಿವಸ ಶನಿದೇವರು ಋಷಿಯ ವೇಷವನ್ನು ಧರಿಸಿ ಉತ್ತದ ಪೂಜೆಗೆ ಬರುತ್ತಿರುವನ ಗಂಗಮ್ಮನಿಗೆ ಕಾಣಿಸಿಕೊಳ್ಳುತ್ತಿದ್ದಾರದಿದ್ದೇನೆ. ಮಾಯವಾದಂಥ ಶನಿದೇವರು ಮನದಲ್ಲೇ ಯೋಚಿಸಿ ಗಂಗಮ್ಮನ ರಾಶಿಗೆ ಪ್ರವೇಶ ಮಾಡಿ ಅಸತ್ಯವನ್ನು ನುಡಿಸಲೇಬೇಕು, ಸತ್ಯ ಭ್ರಷ್ಟರನ್ನಾಗಿ ಮಾಡಬೇಕು, ಅಸತ್ಯವನ್ನು ನುಡಿಸಬೇಕೆಂಬ ಸದುದ್ದೇಶದಿಂದ ಶನಿದೇವರು ಯೋಚನೆ ಮಾಡ್ತಾನೆ. ಯಾವ ರೂಪದಲ್ಲಿ ಹೋಗಲಿ ಅಂತೇಳಿ ಯತಿಯ ವೇಷವನ್ನು ಧರಿಸಿ ಗಂಗಮ್ಮ ಉತ್ತದ ಪೂಜೆ ಬರ್ತಾಳಲ್ಲ ಆ ಸಮಯಕ್ಕೆ ಸರಿಯಾಗಿ ಹೋಗ್ಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ. ಇದು ತ್ರಿಪುಡೆ. ಕೇಶರಾಶಿಯ ಬಿರುದು ಕಟ್ಟಿ ಭಸ್ಮವನ್ನು ಹಣೆಗೆ ಧರಿಸಿ ಬರದಿ ಹೊರಟನು ಛಾಯಾಪುತ್ರನು ಭುವನದ ಕಡೆಗೆ. ದೋತ್ರವನ್ನು ಧರಿಸಿ ಇರುವನು ಕರದಿ ಕಮಂಡಲ ಪಿಡಿದು ಇರುವನು ಋಷಿಯ ವೇಷದಿ ಬರುತ್ತಲಿರುವನು ಸೂರ್ಯಪುತ್ರನು. ದೇವಲೋಕದಲ್ಲಿ ನಿಂತು ಶನಿಯು ಋಷಿಯ ವೇಷವನ್ನು ತಾಳಿ ದೋತ್ರವನ್ನು ಸುಟ್ಟು ಕರದಲ್ಲಿ ಕಮಂಡಲವನ್ನು ಹಿಡಿದು ಭೂಲೋಕದ ಕಡೆಗೆ ಬರ್ತಾ ಇದ್ದಾನೆ. ಅಂದರೆ ಈ ಉತ್ತ ಎಲ್ಲಿತ್ತೋ ಆ ಕಡೆಗೆ ಬರ್ತಾ ಇದ್ದಾನೆ. ಕನಕಗಿರಿಯ ಮಹಾರಾಣಿಯು ಪತಿಯ ಸೇವೆಯ ಮಾಡಲೆಂದು ದಾರಿಯಲ್ಲಿ ಬರುತ್ತಲಿರುವದ ಯತಿಯು ಕಂಡಾನು. ದೇವಲೋಕದಿಂದ ದರೆಗಿಳಿದು ಬರ್ತಾ ಇದ್ದಾನೆ. ಋಷಿಯ ವೇಷವನ್ನು ತಾಳಿ ಬರುತ್ತಿರುವ ಸಮಯದಲ್ಲಿ ಮಹಾರಾಣಿ ಗಂಗಮ್ಮ ಅರಮನೆಯಿಂದ ಹೊರಟು ಪತಿಯ ಪೂಜೆ ಅಂದರೆ ಉತ್ತದ ಪೂಜೆಯನ್ನು ಮಾಡುವ ಸಲುವಾಗಿ ಆ ಉತ್ತದ ಬಳಿಗೆ ಬರ್ತಾ ಇದ್ದಾಳೆ. ದಾರಿಯಲ್ಲಿ ನಡೆದು ಆ ದಾರಿಯಲ್ಲಿ ಬರುತ್ತಿರುವ ಗಂಗಮ್ಮನನ್ನು ಋಷಿಯ ವೇಷದಲ್ಲಿದ್ದ ಶನಿದೇವರು ನೋಡ. ದೇವಲೋಕದ ದೇವತೆಯೋ ಧರೆಗೆ ಬಂದ ಭಾಗ್ಯಲಕ್ಷ್ಮಿಯೋ ಕನಕಗಿರಿಯ ಮಹಾರಾಣಿಯೋ ಕಾಣದಯ ಬಿಡೆನು. ಇವಳು ಈ ಗಂಗಮ್ಮನ ನೋಡಿದರೆ ದೇವಲೋಕದ ದೇವತೆ ಇದ್ದಂಗಿದ್ದಾಳೆ, ಭಾಗ್ಯದ ಲಕ್ಷ್ಮಿ ಅಂತ ಕಾಣ್ತಾ ಇದ್ದಾಳೆ. ಏನೇ ಆಗಲಿ ಇವಳ ರಾಶಿಗೆ ಹೋಗಲೇಬೇಕು, ಅಸತ್ಯ ನುಡಿಸ್ಲೇಬೇಕು ಅಂತಂದು ಯೋಚನೆ ಮಾಡ್ತಾ ಇದ್ದಾನೆ. ಆಗ ಆಕೆ ಕೇಳ್ತಾನೆ ಗಂಗಮ್ಮನಿಗೆ, ಎಲ್ಲಿ ಹೋಗುವೆ ಏಕೆ ಹೋಗುವೆ, ಉತ್ತ ಪೂಜೆಯ ಏಕೆ ಮಾಡುವೆ, ನೀನು ಬೇಡುವ ವರವ ನಾನು ಕೊಡುವೆ ನಿನಗೆ. ಉತ್ತದ ಪೂಜೆ ಮಾಡಬೇಡ, ಪುತ್ತ ಪೂಜೆ ಸುತ್ತಬೇಡ, ನೀನು ಯಾಕೆ ಇಷ್ಟೊಂದು ಕಷ್ಟಪಡ್ತೀಯ, ನಿನಗೆ ಬೇಕಾಗಿರೋದೇನು, ಮಕ್ಕಳ ಫಲ ವರ ತಾನೆ, ಆ ವರ ನಾನು ಕೊಡ್ತೀನಲ್ಲ, ಉತ್ತದ ಪೂಜೆ ಬಿಡು ಅಂತ ಹೇಳಿ ಕೇಳ್ದ. ಉತ್ತದ ಪೂಜೆ ಬಿಟ್ಬಿಟ್ರೆ ಮಾಡ್ತಿರತಕ್ಕಂಥ ವ್ರತಕ್ಕೆ ಭಂಗವಾಗುತ್ತಲ್ಲ, ಆ ಭಂಗ ತಪ್ಸಕ್ಕೆ ಯೋಚನೆ ಮಾಡ್ತಾವನೆ ಇವನು. ದೇವಲೋಕದಿಂದ ಬಂದೆನು ನಿನ್ನ ಮನವನ್ನು ಅರಿತುಕೊಂಡೆನು, ಮಕ್ಕಳ ಫಲವನ್ನು ಪಡೆಯಲು ಶ್ರಮಿಸುತ್ತಿರುವೆಯ. ನೋಡಮ್ಮ, ನಾನು ದೇವಲೋಕದಿಂದ ಬಂದಿದ್ದೇನೆ, ನಿನ್ನ ಮನಸ್ಸಿನ ಅಂತರಂಗವನ್ನು ಅರ್ತಿದ್ದೇನೆ, ನಿನಗೆ ಮಕ್ಕಳ ಫಲ ಬೇಕು,
ಅದಕ್ಕೋಸ್ಕರಲೇ ಉತ್ತ ಪೂಜೆ. ನಿನ್ನ ಗಂಡ ತಪಸ್ಸಿನಲ್ಲಿ ಕುಳಿತು ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ. ಅವರ ಸೇವೆ ಮಾಡಲಿಕ್ಕೆ ನೀನು ಬಂದಿದೆಯಾ? ನಿನ್ನ ಶ್ರಮಕ್ಕೆ ತಕ್ಕ ಫಲ ನಾನು ಕೊಡ್ತೀನಿ, ನಿನಗೆ ಆ ವರವನ್ನು ನಾನು ಕೊಡ್ತೀನಿ ಅಂತ ಕೇಳ್ದ. ಉತ್ತ ಪೂಜೆಗೆ ಹೋಗುವುದಿಲ್ಲ, ಪತಿಯ ನೆನಪ ಮಾಡೋದಿಲ್ಲ. ನೋಡಿ, ಇದು ಹೆಂಗೈತಿ. ಈಗ ನಿನ್ನ ಬಾಯಿಂದ ಒಂದು ಮಾತು ಬರಲಿ, ಉತ್ತ ಪೂಜೆ ಮಾಡಲ್ಲ, ಪತಿಯ ನೆನಪನ್ನು ಮನಸ್ಸಿನಲ್ಲೂ ಕೂಡ ನೆನೆಯಲ್ಲ ಹಾಗಂತ ಹೇಳು ಅಂದ್ರೆ ಅದು ಯಾರು ಹೇಳ್ತಾರೆ? ಶನಿ ಪ್ರೇರಣೆ ಮಾಡ್ತಾವನೆ ಗಂಗಮ್ಮನಿಗೆ. ಏನಂದರೆ ಇವಳು ವ್ರತಭಂಗ ಮಾಡಬೇಕು ಅನ್ನೋ ಉದ್ದೇಶದಿಂದ ಉತ್ತ ಪೂಜೆಗೆ ಹೋಗಲ್ಲ ಅಂತ ಹೇಳು, ಪತಿಯನ್ನು ನೆನಪು ಮಾಡ್ಕೊಳ್ಳಲ್ಲ ಅಂತ ಹೇಳು. ಉತ್ತ ಪೂಜೆಗೆ ಹೋಗೋದಿಲ್ಲ, ಪತಿಯ ನೆನಪ ಮಾಡೋದಿಲ್ಲ ಎಂದು ನುಡಿದರೆ ಸಾಕು, ನಿನಗೆ ಫಲವ ನೀಡುವೆನು. ನೀನು ಇಷ್ಟೇ ಹೇಳ್ಬಿಡಮ್ಮ ಸಾಕು, ಇದ್ರಾಗ ಏನು ಕಳ್ಕಂತೀಯ ನೀನು? ಉತ್ತದ ಪೂಜೆಗೆ ಹೋಗಲ್ಲ ಅಂತ ಹೇಳು, ಪತಿಯ ನೆನಪನ್ನು ಮನಸ್ಸಲ್ಲಿ ನೆನೆಸಲ್ಲ ಅಂತ ಹೇಳ್ಬಿಡು ಸಾಕು, ನಿನಗೆ ಮಕ್ಕಳ ಫಲ ಕೊಡ್ತೀನಿ ಅಂತ ಹೇಳ ವಚನ. ಈ ಪ್ರಕಾರವಾಗಿ ಮಾಯಾವೇಷದ ಯತಿಯು ದಾರಿಯ ಮಧ್ಯದಲ್ಲಿ ಉತ್ತದ ಪೂಜೆಗೆ ಬರುತ್ತಿದ್ದ ಕನಕಗಿರಿಯ ರಾಣಿ ಗಂಗಮ್ಮನನ್ನು ಕುರಿತು, ಅಮ್ಮ, ನಾನು ದೇವಲೋಕದಿಂದ ಬಂದ ಋಷಿ, ನಿನ್ನ ಮನವನ್ನು ಅರಿತು ಬಂದಿದ್ದೇನೆ. ಮಕ್ಕಳ ಫಲಕ್ಕಾಗಿ ಶ್ರಮಿಸುತ್ತಿರುವುದು ನನಗೆ ತಿಳಿದಿದೆ. ಪತಿ ಸೇವೆ ಮಾಡುತ್ತೇನೆಂದು ಉತ್ತ ಪೂಜಿದರೆ ಪ್ರಯೋಜನವಿಲ್ಲ. ಆದ್ದರಿಂದ ಇನ್ನು ಮುಂದೆ ಉತ್ತ ಪೂಜೆ ಮಾಡುವುದಿಲ್ಲ, ಪತಿಯನ್ನು ನೆನಪಿಸಿಕೊಳ್ಳುವುದಿಲ್ಲ ಎಂದರೆ ಸಾಕು, ನಿನಗೆ ಮಕ್ಕಳ ಫಲ ನೀಡುತ್ತೇನೆಂದು ಹೇಳಲು ಸಾತ್ವಿ ಶಿರೋಮಣಿ ಗಂಗಮ್ಮನು ಏನೆಂದು ಹೇಳುತ್ತಿದ್ದಾಳದಂತೆ ನೀ ಕೊಳ್ಳಬೇಕಲ್ವಾ. ಆಗ ಗಂಗಮ್ಮ ರಾಣಿ ಆ ಯತಿಗೆ ಹೇಳ್ತಾ ಇದ್ದಾಳೆ, ಯಾರ ಪದ? ಸತಿಗೆ ಪತಿಯೇ ಪರಮ ದೈವ, ಸತ್ಯವೆಂಬುದು ನಮ್ಮ ಜೀವ. ಸತಿಗೆ ಪತಿಯೇ ಪರಮ ದೈವ, ಸತ್ಯವೆಂಬುದು ನಮ್ಮ ಜೀವ. ಧರ್ಮ ಪಾಲನೆ ನಮ್ಮ ಉಸಿರಯ್ಯ. ಓ ಯತಿವರ್ಯ, ಆ ಸತ್ಯವ ನುಡಿಯಲಾರೇನು. ಉತ್ತ ಪೂಜೆಯು ನಮ್ಮ ದೇಹ, ಪತಿ ಸೇವೆಯು ನಮ್ಮ ಭಾಗ್ಯ. ಉತ್ತ ಪೂಜೆಯು ನಮ್ಮ ದೇಹ, ಪತಿ ಸೇವೆಯು ನಮ್ಮ ಭಾಗ್ಯ. ಪತಿಗಿಂತ ದೇವರೇ ಇಲ್ಲ. ಓ ಯತಿ ದೇವ, ನಿಮ್ಮ ಮತಿಗೆ ಒಳಿಯಲಿಲ್ಲವೇ. ಪತಿಯ ಬಿಟ್ಟು ಬದುಕುವಳಲ್ಲ, ಕೆಟ್ಟ ಜೀವನ ಒರೆಯುವಳಲ್ಲ. ಪತಿಯ ಬಿಟ್ಟು ಬದುಕುವಳಲ್ಲ, ಕೆಟ್ಟ ಜೀವನ ಒರೆಯುವಳಲ್ಲ. ನಿಮ್ಮ ವರವು ನಮಗೆ ಬೇಕಿಲ್ಲ. ಹಿಂಗೆ ಎಷ್ಟು ಧೈರ್ಯವಾಗಿರ್ತಾವೆ ನೋಡು. ನಿಮ್ಮ ವರವು ನಮಗೆ ಬೇಕಿಲ್ಲ. ಓ ಮುನಿ ಪುಂಗವನೇ, ಸತ್ಯ ಬಿಟ್ಟು ಬದುಕುವಳಲ್ಲ. ಗಗನ ಕಳಚಿ ಬಿದ್ದರು ಸರಿಯೇ, ಭೂಮಿ ಬಾಯಿ ಬಿಟ್ಟರು ಸರಿಯೇ. ಗಗನ ಕಳಚಿ ಬಿದ್ದರು ಸರಿಯೇ, ಭೂಮಿ ಬಾಯಿ ಬಿಟ್ಟರು ಸರಿಯೇ. ಉತ್ತ ಪೂಜೆಯು ನಿಲ್ಲಲಾರದು.
ಓ ಶ್ರೇಷ್ಠ ಪುರುಷನೇ, ನನ್ನ ಪತಿಗೆ ನೆರಳಾಗಿರುವೇನು. ಉತ್ತದ ಬಳಿಗೆ ನೀ ಹೋಗಲಿಲ್ಲ, ಶಿವ ಸ್ಮರಣೆ ಕೇಳಲಿಲ್ಲ. ಉತ್ತದ ಬಳಿಗೆ ನೀ ಹೋಗಲಿಲ್ಲ, ಶಿವ ಸ್ಮರಣೆ ಕೇಳಲಿಲ್ಲ. ಪತಿಯ ಸುಳಿವ ತಿಳಿಯಲಿಲ್ಲ. ಓ ಯತಿವರ್ಯ, ನಿಜವ ತಿಳಿಯುವ ಬಯಕೆ ನಿಮಗಿಲ್ಲ. ಸತ್ಯದ ಎರಿಮೀನು ತಿಳಿಯಕ್ಕೆ ನಿನಗೆ ಆಗ್ತಾ ಇಲ್ಲ. ಹುತ್ತದ ಹತ್ರಕ್ಕೆ ನೀನು ಹೋಗಲೇ ಇಲ್ಲ. ಹುತ್ತದಲ್ಲಿ ಯಾರು ಅವರೆಂತಲೂ ತಿಳಿದೂ ಇಲ್ಲ. ಆ ಹುತ್ತದಿಂದ ಬರುವ ಶಿವನಾಮವನ್ನು ಕೂಡ ನೀವು ಕೇಳೇ ಇಲ್ಲ. ಆ ತಿಳಿಯುವ ಬಯಕೆ ನಿಮಗಿಲ್ಲೂ ಇಲ್ಲ ಅಂತ ಗಂಗಮ್ಮ ಮೂಡಿಸಿದ್ದು. ಹುತ್ತದ ಪೂಜೆಗೆ ಹೊರಡೋತಿರುವೆ, ಕಾಯಕಕ್ಕೆ ಮುಂದಾಗಿರುವೆ. ಹುತ್ತದ ಪೂಜೆಗೆ ಹೊರಡುತ್ತಿರುವೆ, ಕಾಯಕಕ್ಕೆ ಮುಂದಾಗಿರುವೆ. ಶರಣು ಸ್ವಾಮಿ ಹೋಗಿ ಬನ್ನಿರಿ. ಓ ಋಷಿವರ್ಯಾನೇ, ನಿಮ್ಮ ಪಯಣ ಸಾಗಲಿ ಮುಂದಕ್ಕೆ.